ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇವತ್ತು ನೈಟು 1 ಗಂಟೆ ನಾನು ಡೀಪ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಫ್ರಿಡ್ಜ್ನ. ನಾನು ಏನಾದರೂ ಕ್ಲೀನ್ ಮಾಡೋದಾಗಿರ್ಬೋದು, ಮತ್ತು ಜಾಸ್ತಿ ದೇವ್ರ ಮನೆ ಕ್ಲೀನ್ ಆಗಿರ್ಬೋದು, ಕಿಚನ್ ಕ್ಲೀನ್ ಆಗಿರ್ಬೋದು, ಇದೆಲ್ಲ ಡೀಪ್ ಕ್ಲೀನ್ ಮಾಡ್ಕೋತೀನಿ ಅಂದಾಗ ಆದಷ್ಟು ನೈಟ್ ಟೈಮೇ ಮಾಡ್ಕೋತೀನಿ ನಾನು. ಅಂದರೆ ನನಗೂ ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ, ಮತ್ತು ಬೇಗ ಬೇಗ ಕೆಲಸನೂ ಮುಗ್ದೋಗ್ಬಿಟ್ಟಿರುತ್ತೆ. ಬೆಳಗ್ಗೆ ಟೈಮ್ ನಾನು ಇಷ್ಟು ಫ್ರೀಯಾಗಿ ಮಾಡೋದಕ್ಕಾಗೋದಿಲ್ಲ, ಅಂದರೆ ಬೇರೆ ಬೇರೆ ಕೆಲಸಗಳೆಲ್ಲ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಆದಷ್ಟು ನಾನು ಏನೇ ಕ್ಲೀನ್ ಮಾಡೋದಾಗಿದ್ರೂ ಕೂಡ, ಒಂದು ಬಟ್ಟೆ ಮಡ್ಚೋದಾಗಿರ್ಬೋದು, ಒಂದು ಕಬೋರ್ಡ್ ಕ್ಲೀನ್ ಮಾಡೋದಾಗಿರ್ಬೋದು, ಎಲ್ಲನೂ ನಾನು ರಾತ್ರಿ ಹೊತ್ತೇ ಮಾಡ್ಕೋತೀನಿ. ಇವಾಗಲೂ ನೈಟ್ 1 ಗಂಟೆ ಆವಾಗ ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಬೇಗನೆ ಮಲ್ಕೊಬಿಟ್ಟಿದ್ದೆ. ನನ್ನ ಮಗ ಮಧ್ಯಾಹ್ನ ಟೈಮ್ ಮಲಗಿರಲಿಲ್ಲ, ಅವನು ಒಂದು 8 ಗಂಟೆಗೆ ಮಲ್ಕೊಬಿಟ್ಟಿದ್ದ. ಇನ್ನು ನಾನು ಬೇಗ ಮಲ್ಕೊಂಡ್ರೆ ಒಂದು ಸ್ವಲ್ಪ ಬೇಗ ಎದ್ದು ಕ್ಲೀನ್ ಮಾಡ್ಕೋಬೋದಲ್ವಾ ಅಂತ ಅಂದ್ಬಿಟ್ಟು ಎಲ್ಲನೂ ಬೇಗ ಎದ್ದು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾನು ಫ್ರಿಡ್ಜ್ನ ಅಂದರೆ ಯಾವ ರೀತಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಂತ ಅಂದರೆ, ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ, ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಒಂದು ತೇವದ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೋತೀನಿ ಫಸ್ಟು. ಆಮೇಲೆ ಇನ್ನೊಂದು ಬಟ್ಟೆ ತೊಗೊಂಡು ಡ್ರೈ ಆಗಿರೋದನ್ನ, ಅದು ಒಣಗಿರುವಂಥ ಬಟ್ಟೆ ತೊಗೊಂಡು ಒಂದ್ಸಲ ಒರೆಸ್ಕೊಬಿಡ್ತೀನಿ. ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿತ್ತು ಅಂತ ಅಂದರೆ, ಅವತ್ತಿಂದ ಕ್ಲೀನ್ ಮಾಡೋಣ ಅಂತ ಅನ್ಕೋತೇನೆ ಇದ್ದೆ, ಆದರೆ ಆಗ್ತಾನೆ ಇರಲಿಲ್ಲ. ಬೆಳಗ್ಗೆ ಟೈಮ್ ನನಗೆ ಆದಷ್ಟು ಕೆಲಸ, ಮನೆ ಕೆಲಸನೇ, ಅಡುಗೆ ಕೆಲಸನೇ ಇರೋದ್ರಿಂದ ಬೆಳಗ್ಗೆ ಟೈಮ್ ಒಂದು ಸ್ವಲ್ಪ ಕಷ್ಟನೇ ನಾನು ಈ ರೀತಿ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು. ಆದಷ್ಟು ರಾತ್ರಿ ಟೈಮೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಲೈಫಲ್ಲಿ ಎಲ್ಲರೂ ಮೆಚ್ಚಿಸೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ನಾವೇನಾದರೂ ಮಾಡ್ತಿದ್ದೀವಿ ಅಂದಾಗ ಅದರಲ್ಲಿ ಏನಾದರೂ ಒಂದು ತಪ್ಪು ಹುಡುಕಿ ಮಾತಾಡೋ ಜನ ಇದ್ದೇ ಇರ್ತಾರೆ. ಅಂದರೆ ಅದನ್ನು ಡಿಲೀಟ್ ಮಾಡಿಬಿಟ್ಟು ರಿಮೂವ್ ಮಾಡಿ ನಾವು ನೆಕ್ಸ್ಟ್ ಏನು ಮಾಡಬೇಕು, ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ನಾವೊಂದು ಒಳ್ಳೆ ರೀತಿಲಿ ಕೆಲಸ ಮಾಡ್ತಿದ್ದೀವ ಅನ್ನೋ ಮನಸ್ಸಿಗೆ ಸಮಾಧಾನ ಇದ್ದರೆ ಸಾಕು. ಅಂದರೆ ಬೇರೆಯವ್ರಿಗೆ ಮೆಚ್ಚಿಸ್ಬೇಕು, ಬೇರೆಯವ್ರಿಗೆ ಒಂದು ಒಳ್ಳೆ ರೀತಿಲಿ ನಾವು ಅವರಿಂದ ಒಳ್ಳೆ ರೀತಿಲಿ ಅನ್ನಿಸ್ಕೋಬೇಕು, ಮಾತಾಡಿಸ್ಕೋಬೇಕು ಅನ್ನೋದಕ್ಕೋಸ್ಕರ ನಾವು ನಮ್ಮ ತನನ ಬಿಟ್ಟು ಬೇರೆ ರೀತಿ ನಾವು ಇರೋದಕ್ಕೆ ಹೋದಾಗ ನಮಗೂ ಮನಸ್ಸಿಗೂ ಸಮಾಧಾನ ಅನ್ಸೋದಿರೋದಿಲ್ಲ ಅಲ್ವಾ. ನಾವು ಎಷ್ಟು ದಿನ ಬೇರೆಯವ್ರಿಗೋಸ್ಕರನೇ ಇರೋದಕ್ಕಾಗುತ್ತೆ, ನಾವು ಬೇರೆಯವ್ರಿಗೋಸ್ಕರ ಇಷ್ಟ ಆಗೋ ರೀತಿ ಬದುಕೋದಕ್ಕಾಗುತ್ತೆ. ನಮಗೋಸ್ಕರ ನಾವು ಬದುಕೋಣ ಫಸ್ಟು, ನಮಗೋಸ್ಕರ ನಾವು ಇರೋಣ. ಒಂದು ಮನಸ್ಸಿಗೆ ಸಮಾಧಾನ ಅನ್ನೋದಿದ್ದರೆ ನಾವು ಒಂದು ಒಳ್ಳೆ ರೀತಿಲಿ ಕೆಲಸ ಮಾಡ್ತಿದ್ದೀವಿ, ಇಷ್ಟಪಡೋರು ಇಷ್ಟಪಡಲಿ, ನಾವೇನು ಮಾಡ್ತಿದ್ದೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗೋಣ ಅನ್ನೋ ರೀತಿ ಯೋಚನೆ ಮಾಡಿದಾಗ ನಮಗೆ ನಮ್ಮತನ ಏನಿದೆ ಅದನ್ನು ಮಾತ್ರ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಬಿಟ್ಟು ನಾವು ಬೇರೆ ಬೇರೆ ಎಲ್ಲರೂ ಇಷ್ಟಪಡಬೇಕು ಅಂತ ಇಲ್ಲದೆ ಹೋಗಿರೋದೆಲ್ಲ ತೋರಿಸೋದಕ್ಕೆ ಆಗೋದಿಲ್ಲ ಅಲ್ವಾ. ಲೈಫಲ್ಲಿ ಎಲ್ರಿಗೂ ಇಷ್ಟ ಆಗಬೇಕು, ಎಲ್ಲರೂ ನನ್ನನ್ನು ನೋಡಿ ಇಷ್ಟಪಡಬೇಕು ಅನ್ನೋದು ನಮ್ಮ ದಡ್ಡತನ. ಅಂದರೆ ಒಬ್ಬೊಬ್ಬರು ಏನೇ ಒಂದು ನಾವು ಒಳ್ಳೆ ರೀತಿಲಿ ಕೆಲಸ ಮಾಡಿದ್ರು ಕೂಡ, ಅವ್ರು ಏನೇ ನಾವು ಒಳ್ಳೆ ರೀತಿಲಿ ಮಾಡ್ತಿದ್ದೀವಿ ಅಂದಾಗ ಅವ್ರು ಆಲ್ರೆಡಿ ಅವ್ರ ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ನೇ ಯೋಚನೆ ಮಾಡಿ ಒಂದು ನೆಗೆಟಿವ್ ಆಗೇ ಥಿಂಕ್ ಮಾಡ್ತಿರ್ತಾರೆ. ಒಂದು ಒಳ್ಳೆ ರೀತಿಲಿ ಮಾಡಿದ್ರು ಕೂಡ ಅದರಲ್ಲಿ ಏನಾದ್ರು ಒಂದು ತಪ್ಪು ಹುಡುಕಿ ನೆಗೆಟಿವ್ ಆಗಿ ಕಾಮೆಂಟ್ ಮಾಡಿರ್ತಾರೆ. ಇದು ಒಂದು ಜೀವನ ಅಂದಮೇಲೆ ಒಂದು ಪಾಸಿಟಿವ್ ಇರುತ್ತೆ, ಒಂದು ನೆಗೆಟಿವ್ ಇರುತ್ತೆ. ಆದಷ್ಟು ನಮಗೇನು ಬೇಕೋ ಅದನ್ನು ತಗೊಂಡು ಒಂದು ಒಳ್ಳೆ ರೀತಿಲಿ ಮಾತಾಡೋದನ್ನ, ಒಂದು ಪಾಸಿಟಿವಿಟಿನ ಜಾಸ್ತಿ ನಾವು ಯೋಚನೆ ಮಾಡಿಕೊಂಡು ಒಂದು ಪಾಸಿಟಿವ್ ಮಾತುಗಳನ್ನ ಆದಷ್ಟು ನಮ್ಮ ಮೈಂಡಲ್ಲಿ ಇಟ್ಕೊಂಡು ಮುಂದೆ ಹೋಗೋದೇ ಜೀವನ. ನೆಗೆಟಿವ್ ಅಂತ ಅಂದರೆ ಕಮೆಂಟ್ ಮಾಡೋರು ಇದ್ದೇ ಇರ್ತಾರೆ. ಎಷ್ಟು ದಿನ ಗಂಟೆ ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡಲಿಕ್ಕಾಗುತ್ತೆ ಅಲ್ವಾ. ಇವಾಗ ಯಾರಾದರೂ ಏನಾದರೂ ಅಂತಾರೆ, ನಾವೇನಾದರೂ ಒಂದು ಒಳ್ಳೆ ರೀತಿಲಿ ಮಾಡ್ತಿದ್ದೀವಿ ಅಂದಾಗ ಅದರಲ್ಲಿ ಪಾಸಿಟಿವಿಟಿನೂ ಇರುತ್ತೆ, ನೆಗೆಟಿವಿಟಿನೂ ಇರುತ್ತೆ. ಆದಷ್ಟು ನಾವು ಇವಾಗ ಒಬ್ರಿಗೆ ಇಷ್ಟ ಆಗಿದ್ದೀವಿ ಅಂತ ಅಂದಾಗ ನಾವು ಏನೇ ಒಂದು ಇವಾಗ ಕೆಟ್ಟ ಕೆಲಸ ಮಾಡ್ತಿದ್ರು ಕೂಡ ಅದರಲ್ಲೂ ಒಳ್ಳೆತನ ಹುಡುಕ್ತಾರೆ. ಅಂದರೆ ಆಲ್ರೆಡಿ ನಾವು ಇಷ್ಟ ಆಗಿಬಿಟ್ಟಿದ್ದೀವಿ ಅಂದಾಗ ಅವ್ರ ಯೋಚನೆ ಮಾಡೋ ರೀತಿಯೂ ಕೂಡ ಒಂದು ಒಳ್ಳೆ ರೀತಿಯಲ್ಲೇ ಇರುತ್ತೆ. ಇವಾಗ ನಾವು ಏನೇ ಒಂದು ಸ್ವಲ್ಪ ಇಷ್ಟ ಆಗಿಲ್ಲ ಜನಕ್ಕೆ ಅಂದಾಗ ನಾವು ಏನೇ ಒಂದು ಒಳ್ಳೆ ರೀತಿಲಿ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಏನಾದರೂ ಒಂದು ತಪ್ಪು ಕಂಡಿಡ್ದು ನಮಗೆ ಹೇಳೋರು ಇದ್ದೇ ಇರ್ತಾರೆ. ಆದಷ್ಟು ಏನು ಅಂತ ಅಂದರೆ, ನಮ್ಮ ಮನಸ್ಸಿಗೆ ಸಮಾಧಾನ ಇದೆಯಾ, ನಾವು ಏನು ಮಾಡಬೇಕು ಅಂತ ನಮಗೊಂದು ಕ್ಲಾರಿಟಿ ಇದೆಯಾ, ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನಮ್ಮ ಮುಂದೆ ಏನು ಮಾಡಬೇಕು ಅನ್ನೋ ಕೆಲಸನ ಮುಂದುವರಿಸ್ಕೊಂಡು ಹೋದರೆ ನಾವು ಆದಷ್ಟು ನಾವು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಬಟ್ ಯಾರೋ ಏನೋ ಅಂದರು, ಅವ್ರಿಗಿಷ್ಟ ಆಗೋ ರೀತಿ ನಾನು ಇರೋಕ್ಕಾಗಲಿಲ್ವಲ್ಲ ಅಂತ ಯೋಚನೆ ಮಾಡಿಕೊಂಡೇ ಕೂತ್ಕೊಂಡ್ರೆ ನಾವು ಒಂಥರ ಯೋಚನೆ ಮಾಡಿಕೊಂಡೇ ಇರಬೇಕಾಗುತ್ತೆ. ನಮ್ಮ ರೀತಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಲೈಫ್ ಅಂದಮೇಲೆ ನಮ್ಮ ಇಷ್ಟಪಡೋರು ಇರ್ತಾರೆ, ಇಷ್ಟಪಡ್ದೇನೆ ಇರೋರು ಇರ್ತಾರೆ. ನಮ್ಮನ್ನು ಇಷ್ಟಪಡ್ತಾರೆ ಅಂತ ಅಂದಾಗ ಸ್ವಲ್ಪ ಚೇಂಜ್ ಆಗೋದ್ರಲ್ಲಿ ತಪ್ಪೇನೂ ಇಲ್ಲ. ಇವಾಗ ನಾವು ಬಿಫೋರ್ ಮ್ಯಾರೇಜ್ ಯಾವ ರೀತಿ ಇರ್ತೀವಿ, ಒಂದು ಜವಾಬ್ದಾರಿ ಇಲ್ದೇ, ಅಂದರೆ ನಮ್ಗೆ ಎಷ್ಟಿರುತ್ತೆ ನಮ್ಮ ಮೈಂಡಲ್ಲಿ ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಕೋ ಅದು ಮಾತ್ರ ಇರುತ್ತೆ. ಆಫ್ಟರ್ ಮ್ಯಾರೇಜು ಏನಾಗುತ್ತೆ, ಇವಾಗ ಒಂದು
ಒಂದು ಫ್ಯಾಮಿಲಿ ಅಂತ ಇರುತ್ತೆ. ಅವಾಗ ನಾವು ಒಂದು ಸ್ವಲ್ಪ ಚೇಂಜ್ ಆಗಲೇಬೇಕಾಗುತ್ತೆ. ಅಂತ ಅಂದರೆ ನಮ್ಮನ್ನು ಇಷ್ಟಪಡೋರು ಇರ್ತಾರೆ, ನಾವು ಒಂದು ಸ್ವಲ್ಪ ಚೇಂಜ್ ಆಗೋಣ ಅನ್ನೋ ರೀತಿ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ಚೇಂಜ್ ಆಗ್ತೀವಿ. ಅಂದರೆ ಒಂದು ಸ್ವಲ್ಪ ಪೇಷನ್ಸು, ತಾಳ್ಮೆನೇ ಇರಲ್ಲ. ಫಸ್ಟು ನಾವೆಲ್ಲನೂ ಚೆನ್ನಾಗಿ ಕೇಳಿಸ್ಕೊತಾ ಇರ್ತೀವಿ, ಒಂದು ಒಳ್ಳೆ ರೀತಿಲಿ ಚೇಂಜ್ ಆಗ್ತೀವಿ. ನಮ್ಮನ್ನು ಇಷ್ಟಪಡ್ತಾರೆ, ನಮ್ಮನ್ನು ಇಷ್ಟಪಡೋರ್ಗೋಸ್ಕರ ಚೇಂಜ್ ಆಗೋದ್ರಲ್ಲಿ ತಪ್ಪೇನೂ ಇಲ್ಲ. ನಮ್ಮನ್ನು ನೋಡಿ ಇಷ್ಟಪಡ್ತಾರಾ, ನಮ್ಮನ್ನು ಒಂದು ಪ್ರೀತಿಯಿಂದ ಮಾತಾಡಿಸ್ತಾರಾ ಅಂತ ಅಂದಾಗ ನಾವು ಒಂದು ಪ್ರೀತಿ ಕೊಡೋದ್ರಲ್ಲಿ ಒಂದು ಅರ್ಥ ಅನ್ನೋದಿದೆಯಲ್ವಾ. ನಮ್ಮನ್ನು ಇಷ್ಟಪಡ್ತಾರೆ ಅಂದರೆ ನಾವು ಇಷ್ಟಪಡೋಣ ಅನ್ನೋ ರೀತಿ ಯೋಚನೆ ಮಾಡ್ತೀವಿ. ಬಟ್ ಏನೇ ಮಾಡಿದ್ರೂ ಕೂಡ ಒಂದು ಇಷ್ಟ ಆಗ್ತಿಲ್ಲ ಅಂದಾಗ ನಾವು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಅದನ್ನು ಲೈಫಿಂದ ಡಿಲೀಟ್ ಮಾಡಿ ನೆಕ್ಸ್ಟು ನಮ್ಮ ಕೆಲಸದ ಕಡೆ ನಾವು ಕಾನ್ಸಂಟ್ರೇಷನ್ ಮಾಡಿದ್ರೆ ಅವರಿಗೆ ಒಂದಲ್ಲ ಒಂದಿನ ಇಷ್ಟ ಆಗ್ತೀವಿ. ಆಲ್ಮೋಸ್ಟ್ ಈ ಸಿಚುವೇಶನ್ ಜಾಸ್ತಿ ಹೆಣ್ಮಕ್ಳಿಗೆ ಅನಿಸುತ್ತೆ ಅಲ್ವಾ, ಆಫ್ಟರ್ ಮ್ಯಾರೇಜೇ. ಇವಾಗ ಏನಾದರೂ ನಾವು ಒಂದು ಒಳ್ಳೆ ರೀತಿಲಿ ಒಂದು ಕೆಲಸ ಮಾಡ್ತಿದ್ದೀವಿ ಅಂದಾಗಲೂ ಕೂಡ ಆಲ್ರೆಡಿ ಅವ್ರ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬಿಟ್ಟಿರ್ತಾರೆ, ಇವ್ರ ಕಂಡ್ರೆ ಇಷ್ಟ ಇಲ್ಲ ಅನ್ನೋ ರೀತಿ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಅವ್ರ ಮೈಂಡಲ್ಲಿ ಒಂದು ನೆಗೆಟಿವ್ ಥಾಟ್ಸೇ ಬರ್ತಾನೆ ಇರುತ್ತೆ. ನಾವು ಏನೇ ಒಂದು ಒಳ್ಳೆ ರೀತಿಲಿ ಇವಾಗ ಒಂದು ಚೆನ್ನಾಗಿ ಅಡುಗೆ ಮಾಡಲಿ, ಏನಾದರೂ ಒಂದು ಅದರಲ್ಲಿ ತಪ್ಪು ಹುಡುಕಿ ಮಾತಾಡೋರು ಇರ್ತಾರೆ. ಮಾತಾಡೋರು ಎಷ್ಟು ದಿನ ಗಂಟ ಮಾತಾಡ್ತಾರೆ, ಮಾತಾಡ್ಕೊಳ್ಳಿ ಬಿಡಿ, ನಮ್ಮ ಕೆಲಸ ನಾವೇನು ಮಾಡೋಣ, ಅದನ್ನ ಮುಂದುವರ್ಸ್ಕೊಂಡು ಹೋಗೋಣ ಅನ್ನೋ ರೀತಿ ಯೋಚನೆ ಮಾಡೋದು ತುಂಬ ಬ್ರಿಲಿಯಂಟ್ ಲಕ್ಷಣ ಇದು. ನಾವು ಅಯ್ಯೋ ಅವರೇನೋ ಮಾತಾಡ್ತಾರೆ, ನಾವು ಅಲ್ಲೇ ಮಾತಾಡೋಣ, ಅದು ಬೇಡ. ಮಾತಾಡೋರು ಮಾತಾಡ್ಕೊಳ್ಳಿ, ನಮ್ಮ ಕೆಲಸ, ನಮ್ಮ ಕಾನ್ಸಂಟ್ರೇಷನ್ ಏನಿದ್ರು ನೆಕ್ಸ್ಟ್ ಏನು ಮಾಡಬೇಕು, ನನಗೊಂದು ಮನಸ್ಸಿಗೆ ಸಮಾಧಾನ ಇದೆ, ನಾನೊಂದು ಒಳ್ಳೆ ರೀತಿಲಿ ಮಾಡ್ತಿದ್ದೀನಿ ಅಂತ ಅಂದಾಗ ಅದ್ರ ಬಗ್ಗೆ ನಾವು ಕೂತ್ಕೊಂಡು ಯೋಚನೆ ಮಾಡೋದು ತಪ್ಪೇ. ಒಂದು ಪಾಸಿಟಿವ್ ಅನ್ನೋದು ಇರುತ್ತೆ, ಒಂದು ನೆಗೆಟಿವ್ ಅನ್ನೋದು ಇರುತ್ತೆ. ಅವ್ರ ಮೈಂಡಲ್ಲಿ ಏನು ಗೊತ್ತಾ, ಒಂದು ಕೆಟ್ಟ ರೀತಿಲಿ ಮಾತಾಡ್ತಾರೆ ಅಂದರೆ ಅವ್ರು ಯೋಚನೆ ಮಾಡೋ ಶಕ್ತಿನೂ ಕೂಡ ಅಷ್ಟೇ ಒಂದು ಕೆಟ್ಟದಾಗೇ ಇರುತ್ತೆ. ಅದಕ್ಕೋಸ್ಕರ ಅವರು ಕೆಟ್ಟದಾಗಿ ಮಾತಾಡ್ತಿರ್ತಾರೆ. ಆ ರೀತಿ ಅವ್ರ ಮೈಂಡ್ಸೆಟ್ನ ಇಟ್ಕೊಂಡಿರ್ತಾರೆ. ಇವಾಗ ನೆಗೆಟಿವಿಟಿ ಅನ್ನೋದು ಇದ್ದರೆ ಪಾಸಿಟಿವಿಟಿ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಒಂದು ಒಳ್ಳೆಯದು ಅನ್ನೋದಿದ್ರೆ ಒಂದು ಕೆಟ್ಟದ್ದು ಅನ್ನೋದು ಇದ್ದೇ ಇರುತ್ತೆ. ನಾವು ಆದಷ್ಟು ಒಂದು ಒಳ್ಳೆಯದನ್ನೇ ಅಕ್ಸೆಪ್ಟ್ ಮಾಡಿಕೊಂಡು, ಅಂತ ಅಂದರೆ ಏನು ಗೊತ್ತಾ, ನಾವು ಯಾವಾಗಲೂ ಒಂದು ಒಳ್ಳೆ ರೀತಿಲಿ ಒಂದು ಪಾಸಿಟಿವ್ನ ನಾವು ಯೋಚನೆ ಮಾಡ್ತಿದ್ರೆ, ಒಂದು ಪಾಸಿಟಿವಿಟಿನ ಹುಡುಕ್ತಾ ಹೋದ್ರೆ ನಾವು ಏನೇ ಕೆಲಸದಲ್ಲೂ ನಮಗೆ ಒಂದು ಒಳ್ಳೆ ರೀತಿಲಿ ಯೋಚನೆ ಮಾಡೋ ರೀತಿ ಆಗುತ್ತೆ ನಮಗೆ. ಅದನ್ನು ಬಿಟ್ಟು ನಾವು ಯಾವಾಗಲೂ ಒಂದು ಕೆಟ್ಟ ರೀತಿ, ಒಂದು ಹೊಟ್ಟೆ ಕಿಚ್ಚು ಪಡೋದಾಗಿರ್ಬೋದು, ಬೇರೆಯವ್ರು ನೋಡಿ ಒಂದು ಜಲಸ್ ಪಡೋದಾಗಿರ್ಬೋದು, ಈ ರೀತಿ ಒಂದು ಕೆಟ್ಟ ಯೋಚನೆಗಳನ್ನ ಮಾಡ್ತಿದ್ರೆ ನಮಗೆ ಒಂದು ಯಾವಾಗಲೂ ಒಂದು ನೆಗೆಟಿವ್ ಯೋಚನೆನೇ ಒಂಥರ ತಲೆಯಲ್ಲಿ ಅದೇ ಕೂತ್ಕೊಬಿಟ್ಟಿರುತ್ತೆ. ಏನೇ ಒಂದು ಒಳ್ಳೆ ರೀತಿಲಿ, ಯಾರೇ ಒಂದು ಒಳ್ಳೆ ರೀತಿಲಿ ಮಾಡ್ತಿದ್ದಾರೆ ಅಂದರೂ ಕೂಡ ಒಂದು ಕೆಟ್ಟದಾಗಿ ಒಂದು ಮಾತಾಡಲಿಲ್ಲ ಅಂದರೆ ಅವ್ರ ಮನಸ್ಸಿಗೆ ಸಮಾಧಾನನೇ ಅನಿಸಲ್ಲ. ಆ ರೀತಿ ಕೆಟ್ಟದಾಗಿ ಯೋಚನೆ ಮಾಡೋ ರೀತಿ ಅವ್ರು ಆಲ್ರೆಡಿ ಅವ್ರ ಮೈಂಡಲ್ಲಿ ಒಂದು ನೆಗೆಟಿವಿಟಿ ಯೋಚನೆ ಮಾಡಿ ಅದು ಒಂಥರ ತಲೆಯಲ್ಲೇ ಕೂತ್ಕೊಬಿಟ್ಟಿರುತ್ತೆ. ಅದಕ್ಕೋಸ್ಕರ ಇದನ್ನು ಬಿಟ್ಟು ನಮ್ಮನ್ನು ಒಂದು ಪ್ರೀತಿ ಮಾಡೋ ಜನ ಇದ್ದಾರೆ, ನಮ್ಮನ್ನು ಪ್ರೀತಿಸುವಂಥ ಜನಗಳಿದ್ದಾರೆ. ಅದಕ್ಕೋಸ್ಕರ ನಾನು ಒಳ್ಳೆ ರೀತಿಲಿ ನೆಕ್ಸ್ಟ್ ಏನು ಮಾಡಬೇಕು ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ. ಏನೇ ಮಾಡಿದ್ರು ಒಂದು ಕೆಟ್ಟದ್ದು ಮಾತಾಡೋರು ಇದ್ದೇ ಇರ್ತಾರೆ ಅಂತ ಇಂಥ ನೆಗೆಟಿವ್ನ ಡಿಲೀಟ್ ಮಾಡಿ ಒಂದು ಪಾಸಿಟಿವ್ನ ಮೈಂಡಲ್ಲಿ ಇಟ್ಕೊಂಡು ಮುಂದೆ ಹೋಗೋದೇ ಒಂದು ಜೀವನ ಅಲ್ವಾ. ಅದೇ ಒಂದು ಬೆಸ್ಟು. ನಮಗೆ ಒಂಥರ ಖುಷಿ ಮೂಮೆಂಟ್ನ ನಾವು ಎಂಜಾಯ್ ಮಾಡೋದು ತುಂಬಾ ಒಳ್ಳೆಯದು. ಒಂದು ನೆಗೆಟಿವ್ನೇ ಯೋಚನೆ ಮಾಡ್ಕೊಂಡು ಕೂತಿದ್ರೆ ನಮ್ಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅನ್ಸೋದಿಲ್ಲ. ಅಯ್ಯೋ ಅವ್ರಿಗೆ ಇಷ್ಟ ಆಗ್ತಿಲ್ವೇನೋ, ನಾನು ಮಾಡೋದೇ ಬೇಡ, ಬಿಟ್ಬಿಡೋಣ ಅನ್ನೋ ರೀತಿ ಯೋಚನೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ. ಅದನ್ನು ಬಿಟ್ಟು ನಮ್ಮ ಮನಸ್ಸಿಗೆ ಸಮಾಧಾನ ಇದೆಯಾ, ನನಗೇನೋ ಒಂದು ಒಳ್ಳೆ ಮೆಸೇಜ್ನ ಕೊಡ್ತಿದ್ದೀನ ಅನ್ನೋ ರೀತಿ ಯೋಚನೆನ ಮಾಡ್ಕೋಬೋದ್ರೆ ಒಂದು ಮನಸ್ಸಿಗೂ ಸಮಾಧಾನ ಅನ್ನೋದಿರುತ್ತೆ ಅಲ್ವಾ. ಬೇರೆಯವ್ರು ಏನು ಮಾತಾಡ್ಕೋತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲಪ್ಪ, ನಾನು ಒಂದು ಒಳ್ಳೆ ರೀತಿಲಿ ಮಾಡ್ತಿದ್ದೀನಿ ಅನ್ನೋ ಮನಸ್ಸಿಗೆ ಸಮಾಧಾನ ಅಂತೂ ಇದ್ದೇ ಇದೆ ಅನ್ನೋ ರೀತಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ. ನಾನಿವತ್ತು ಫ್ರಿಡ್ಜ್ ಕ್ಲೀನ್ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡುವಷ್ಟರಲ್ಲಿ ಆಲ್ರೆಡಿ ಒಂದು 4 o'clock ಆಗಿಬಿಟ್ಟಿತ್ತು. ಇನ್ನು ಮನೆಯೆಲ್ಲ ಒರೆಸ್ಬೇಕಿತ್ತು. ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಮಾಡುವಷ್ಟರಲ್ಲಿ ಕರೆಕ್ಟಾಗಿ 5 ಗಂಟೆ ಆಗಿತ್ತು. ಇನ್ನು ತಿಂಡಿನೂ ಮಾಡ್ಕೊಬಿಡೋಣ, ಬೇಗ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇವತ್ತು ಕೋಸ್ತಿತ್ತು, ಕೋಸು ಪಲ್ಯನ ಮಾಡಿಕೊಂಡು ಅದ್ರ ಜೊತೆ ಚಪಾತಿನೂ ಕೂಡ ಮಾಡ್ಕೋತಾ ಇದ್ದೀನಿ. ಅಂದರೆ ಎಷ್ಟೇ ನಾವು ನಿದ್ದೆ ಮಾಡಿ ಎದ್ದಿದ್ರು ಕೂಡ ನೈಟು 1 ಗಂಟೆ ಈ ಟೈಮಲ್ಲಿ ಅಲ್ವಾ ಜಾಸ್ತಿ ನಾವು ನಿದ್ದೆ ಮಾಡೋದು, ಒಂಥರ ಮೈಂಡ್ ಅನ್ನಿಸ್ತಾ ಇತ್ತು. ಅಂದರೆ ಒಂದು ಸ್ವಲ್ಪ ಕ್ಲೀನಿಂಗ್ ಇದ್ದು ದಿನ ಇನ್ನೇನು ಮಾಡೋಕ್ಕಾಗಲ್ವಲ್ಲ. ಬೆಳಗ್ಗೆ ಟೈಮ್ ನಂಗೆ ಅಷ್ಟು ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ, ಮಧ್ಯೆ ಡಿಸ್ಟರ್ಬೆನ್ಸ್ ಇರ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಆದಷ್ಟು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂದರೆ ಈಸಿ ಆಗುತ್ತೆ ಅಲ್ವಾ ಅನ್ನೋದಕ್ಕೋಸ್ಕರ ನಾನು ರಾತ್ರಿ ಹೊತ್ತೇ ಕ್ಲೀನ್ ಮಾಡ್ಕೊಬಿಟ್ಟಿರ್ತೀನಿ. ಇನ್ನು ದೇವ್ರ ಪೂಜೆ ಎಲ್ಲ ಮಾಡಿ ಅಡುಗೆ ಮಾಡ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ತಲೆನೋವೆಲ್ಲ ಬರ್ತಾಯಿತ್ತು. ಅಂದರೆ ಅಷ್ಟು ನಿದ್ದೆ ಕರೆಕ್ಟಾಗಿ ಆಗಿಲ್ಲ ಅಂತ ಅಂದರೆ ನಮ್ಮ ಮೈಂಡು ಕೂಡ ಒಂದು ಸ್ವಲ್ಪ ಫ್ರೆಶ್ ಅಂತ ಅನಿಸೋದಿಲ್ಲ. ಇನ್ನು ಬೇಗ ತಿಂಡಿ ಮಾಡಿಬಿಡೋಣ. ಇನ್ನೂ ಎಲ್ಲರೂ ಮಲಗಿದ್ದಾರೆ, ಮಕ್ಕಳು, ನನ್ನ ಹಸ್ಬೆಂಡು ಎಲ್ಲರೂ ಮಲಗಿದ್ದಾರೆ. ಇವಾಗ ಒಂದು 7 ಗಂಟೆ ಅಷ್ಟರಲ್ಲಿ ತಿಂಡಿ ಮತ್ತು ಮನೆ ಕ್ಲೀನು ಎಲ್ಲ ಹೋಗ್ಬಿಟ್ಟಿತ್ತು. ಇನ್ನು ಬಟ್ಟೆ ಒಂದು ವಾಷಿಂಗ್ ಮಿಷಿನ್ಗೆ ಹಾಕಿದ್ನಲ್ಲ, ಅದೊಂದು ಎತ್ತಿ ಒಣಗಾಕ್ಬಿಟ್ರೆ ಇನ್ನು ಆಲ್ಮೋಸ್ಟ್ ಕೆಲಸನೇ ಮುಗ್ದೋಗಿತ್ತು. ಇವತ್ತಿನ ವ್ಲಾಗ್ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.